ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇದು ಕಟ್ಟಿನ ಸಾರು ಮಾಡೋಕ್ಕೆ ಏನೇನು ಬೇಕು, ಏನು ಮಸಾಲ ಬೇಕು ಅನ್ನೋದು ತೋರಿಸ್ತೀನಿ ನೋಡಿ. ಒಣ ಕೊಬ್ಬರಿ, ಜೀರಿಗೆ, ಕೊತ್ತಂಬರಿ ಕಾಳು, ಕಡಲೆಬೇಳೆ, ಸ್ವಲ್ಪ ಮೆಂತ್ಯಕಾಳು, ಚೂರು ಕಸಕಸಿ, ಮೆಣಸು ಒಂದು 4-5, ಒಂದು 3 ತುಂಡು ಚಕ್ಕೆ, 4 ಏಲಕ್ಕಿ, 4 ಲವಂಗ. ಇದು ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಅಂತೀವಿ ನಾವು ಇದನ್ನು. ಇವೆರಡು ಇಂಪಾರ್ಟೆಂಟು. ಇದಿಷ್ಟನ್ನು ಸ್ವಲ್ಪವಾಗಿ ಎಲ್ಲ ತೆಗೆದಿಟ್ಕೊಂಡೆ. ನಂತರ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕಂಥ ಒಣಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡೆ. ಒಂದು ಕಡಾಯಿ ಇಟ್ಟು ಎಣ್ಣೆ ಕಾಸೋಕ್ಕಿಟ್ಟು ಅದಕ್ಕಾದ ನಂತರ ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು. ಈ ಮಸಾಲ ಪದಾರ್ಥ ಹುರಿಯುವಾಗ ಎಣ್ಣೆ ಹಾಕಿಯೇ ಹುರಿಬೇಕು. ಅದರಿಂದ ಅದರದ್ದು ಪರಿಮಳ ಇನ್ನೂ ಚೆನ್ನಾಗಿ ಹೆಚ್ಚಾಗಿ ಬರುತ್ತೆ. ನಾವು ಡ್ರೈ ರೋಸ್ಟ್ ಹುರಿಯೋದಕ್ಕಿಂತ ಈ ರೀತಿ ಎಣ್ಣೆ ಹಾಕಿ ಹುರಿಯೋದ್ರಿಂದ ಚೆನ್ನಾಗಿ ರುಚಿಯಾಗುತ್ತೆ ಕಟ್ಟಿನ ಸಾರು. ಒಣಮೆಣಸಿನ್ಕಾಯಿ ಹುರ್ಕೊಂಡು ತಕ್ಕೊಂಡು ನಂತರ ಈರುಳ್ಳಿ ಹಾಕಿದೆ. ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿನೂ ಹಾಕಿದೆ. ಅವೆರಡಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಅವನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡೆ. ಬೆಳ್ಳುಳ್ಳಿ ಈರುಳ್ಳಿ ಇದ್ರೇ ಕಟ್ಟಿನ ಸಾರು ರುಚಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಹೆಸರನ್ನು ಹಾಕಿ ಹುರಿದೆ. ನೀವು ಯಾವ್ಯಾವ ಥರ ಕಟ್ಟಿನ ಸಾರಿಗೆ ಮಸಾಲೆಗಳ್ನ ಹಾಕಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ. ಕರಿಬೇವನ್ನು ಹಾಕಿದೆ. ಇದಾದ ನಂತರ ನಾನು ಗ್ಯಾಸ್ ಸ್ಟವ್ನ ಸ್ವಲ್ಪ ಸ್ಲೋ ಮಾಡಿಕೊಂಡು ಸಿಮ್ಮಿಗೆ ಇಟ್ಕೊಂಡು ಆಮೇಲೆ ಒಣ ಕೊಬ್ಬರಿ ಹಾಕಿದೆ. ಒಣ ಕೊಬ್ಬರಿ ಯಾಕಂದರೆ ಆಲ್ರೆಡಿ ಅದು ಒಣಗಿದ ಕೊಬ್ಬರಿ ಆಗಿರೋದ್ರಿಂದ ಇದನ್ನು ಜಾಸ್ತಿ ಹುರಿಯೋದೇನು ಬೇಕಾಗಲ್ಲ. ಕಡಾಯಿ ಎಷ್ಟು ಬಿಸಿ ಇರುತ್ತೋ ಅಷ್ಟು ಬಿಸಿಗೆ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಮೆಣಸಿನ್ಕಾಯಿನ ಹುರಿದು ತಕ್ಕೊಂಡಿದ್ನಲ್ಲ ಅದೇ ಪ್ಲೇಟಿಗೆ ಈ ಈರುಳ್ಳಿ, ಒಣ ಕೊಬ್ಬರಿ ಮತ್ತು ಕರಿಬೇವು, ಬೆಳ್ಳುಳ್ಳಿನ ಹುರಿದಿರೋದನ್ನ ಈ ಪ್ಲೇಟಿಗೆ ತಕ್ಕೊಂಡೆ. ನಂತರ ಮತ್ತೆ ಅದೇ ಕಡಾಯಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಯೋದಕ್ಕಿಟ್ಟು ಈ ಎಲ್ಲ ಮಸಾಲ ಪದಾರ್ಥಗಳ್ನು ನಿಮಗೆ ತೋರಿಸಿದ್ನೆಲ್ಲ ನಾನು ಅವನ್ನೆಲ್ಲವನ್ನೂ ಈ ಎಣ್ಣೆಯಲ್ಲಿ ಅದರ ಪರಿಮಳ ಘಮ ಬರೋವರೆಗೂ ಇದನ್ನು ಜಾಸ್ತಿ ಸೀದೋ ಆಗೋನು ಹುರ್ಕೋಬಾರ್ದು, ತೀರಾ ಹಸಗು ಥರನೂ ಹುರ್ಕೋಬಾರ್ದು. ಒಂದು ಮೀಡಿಯಮ್ ಹಂತಕ್ಕೆ ಇವನ್ನ ಚೆನ್ನಾಗಿ ಹುರ್ಕೊಂಡು ಇದೇ ಮಸಾಲ ಪದಾರ್ಥದ ತಟ್ಟೆಗೆ ಇವನ್ನು ತಕ್ಕೊಂಡೆ. ಈಗ ಮುಂಚೆಗೆ ಒಣಮೆಣಸಿನ್ಕಾಯಿನೂ, ಕರಿಬೇವು, ಒಣ ಕೊಬ್ಬರಿ, ಈರುಳ್ಳಿ ಅದೈತಲ್ಲ ಅದನ್ನು ಫಸ್ಟು ರುಬ್ಕೊಂಡು ತಕ್ಕೊಂಡು ಫಸ್ಟಿಗೆ ಒಣಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಡು ಬಿಡಬೇಕು. ಅದು ಪೌಡ್ರ್ ಆದಮೇಲೆ ಇನ್ನುಳಿಕಿದ ಮಸಾಲ ಪದಾರ್ಥಗಳ್ನ ಹಾಕಿದರೆ ಬೇಗ ಸಣ್ಣಗಾಗುತ್ತೆ. ಹಾಗಾಗಿ ನಾನು ಮುಂಚೆನೇ ಒಣಮೆಣಸಿನ್ಕಾಯಿನ ಪೌಡ್ರ್ ಮಾಡಿ ತಕ್ಕೊಂಡು ಆಮೇಲೆ ಹುರಿದಿರೋ ಮಸಾಲ ಪದಾರ್ಥಗಳ್ನೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ. ಅದಕ್ಕೆ ಪೇಸ್ಟ್ ಮಾಡ್ಕೊಂಬಿಟ್ರೆ ಇದು ಒಂದು ಮಸಾಲ ಪದಾರ್ಥ. ಇದು ಬಿಟ್ಟರೆ ಕಟ್ಟಿನ ಸಾರು ಮಾಡೋದು ತುಂಬ ಈಜಿ. ನಾನು ಒಬ್ಬಟ್ಟು ಮಾಡೋದಕ್ಕೆ ಬೇಳೆಕಟ್ಟು ಬಸ್ದು ಇಟ್ಕೊಂಡಿದ್ದೆ ಆಲ್ರೆಡಿ. ಅದೇ ಬೇಳೆಕಟ್ಟಿಗೆ ಸ್ವಲ್ಪ ಹುಣಸೆ ರಸ ಹಿಂಡಿಬಿಟ್ಟು ಈ ಮಸಾಲ ಪದಾರ್ಥನ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂಚೂರು ಬೆಲ್ಲ ಹಾಕಿ ಕುದಿಸಿಬಿಟ್ರೆ ಕಟ್ಟಿನ ಸಾರು ರೆಡಿ. ಕಟ್ಟಿನ ಸಾರು ತುಂಬ ಇಷ್ಟ ನನಗೆ, ಭಾಳ ರುಚಿಯಾಗಿರುತ್ತೆ. ಇದನ್ನು 2 ದಿವಸ ಆದಮೇಲೆ ಅಂದರೆ ಇವತ್ತು ಮಾಡಿರ್ತೀವಿ, ನೆಕ್ಸ್ಟ್ ಡೇ ಇರುತ್ತಲ್ಲ ಅವತ್ತು ತಿನ್ನೋದಕ್ಕೆ ಇದು ಬಹಳ ರುಚಿ. ಇದಕ್ಕೆ ಒಗ್ಗರಣೆಗೆ ಕಡಾಯಿ ಇಟ್ಟು ಸ್ವಲ್ಪ ಕರಿಬೇವು, ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಮತ್ತು ಚಿಟಿಕೆ ಇಂಗು ಹಾಕಿ ಒಗ್ಗರಣೆ ಕೊಟ್ಟೆ. ಮನೆ ಫುಲ್ಲು ಪರಿಮಳ, ಘಮ ಪರಿಮಳ ಬರ್ತಾಯಿತ್ತು. ಕಟ್ಟಿನ ಸಾರು ವಾಸನೆ. ಕಟ್ಟಿನ ಸಾರು ಕುದೀತಾ ಇದ್ದರೆ ಯಾರ ಮನೇಲಿ ಮಾಡ್ತಿದ್ದೀವಿ ಅಂತ ಪತ್ತೆ ಹಚ್ಕೊಂಡು ಹೋಗ್ಬಿಡ್ಬೇಕು, ಆ ರೀತಿ ವಾಸನೆ ಕಟ್ಟಿನ ಸಾರಿಂದು. ಯಾಕಂದರೆ ಅದರಲ್ಲಿರೋ ಮಸಾಲ ಪದಾರ್ಥಗಳ್ನು ಆ ರೀತಿ ಇರುತ್ತೆ. ಮನೆ ಫುಲ್ಲು ವಾಸನೆ ಬರೋ ಥರ ಈ ರೀತಿ ಆಯಿತು ನೋಡಿ. ಕಟ್ಟಿನ ಸಾರು ಭಾಳ ರುಚಿಯಾಗಿತ್ತು. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ಊಟ ಮಾಡಿದರು, ಚೆನ್ನಾಗಾಗಿದೆ ಕಟ್ಟಿನ ಸಾರು ಅಂತ. ಎಲ್ರಿಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ. ಬಾಯ್.